ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಸೆಮಿಸ್ಟರ್ BCom ಅಲ್ಲಿ ಯಾರೆಲ್ಲ ಇದ್ರೆ ಅವರಿಗೆ ಬ್ಯಾಂಕಿಂಗ್ ಆಪರೇಷನ್ ಅನ್ನೋ ಒಂದು ಸಬ್ಜೆಕ್ಟ್ ಏನಿದೆ, ಸೊ ಈ ಒಂದು ಕ್ವಶನ್ ಸುಮಾರು ಟೈಮು ಎಕ್ಸಾಮಿನೇಷನ್ಸ್ ಅಲ್ಲಿ ಕೇಳಿದ್ದಾರೆ. ಆ ಒಂದು ಕ್ವಶನ್ಸ್ಗೆ ಯಾವ ತರ ನೀವು ಆನ್ಸರ್ಸ್ ಬಡಿಬೇಕು, ಯಾವ ತರ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ಸೊ ನೋಡಿ ಯಾವ ತರ ಬರಿಬೇಕಪ್ಪ ಅಂತ ಹೇಳಿದ್ರೆ, ನೋಡಿ ನೋಡಿ ಇಲ್ಲಿ ಈ ಒಂದು ಕ್ವಶನ್ ಅನ್ನ ಸುಮಾರು ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಏನಂತಂದ್ರೆ ಎಕ್ಸ್ಪ್ಲೈನ್ ದಿ ಸೌಂಡ್ ಪ್ರಿನ್ಸಿಪಲ್ಸ್ ಆಫ್ ಬ್ಯಾಂಕ್ ಲೆಂಡಿಂಗ್. ಅಂದ್ರೆ ಒಂದು ಬ್ಯಾಂಕ್ ಸಾಲವನ್ನ ನೀಡಬೇಕಾದ್ರೆ ಬ್ಯಾಂಕ್ ಯಾವೆಲ್ಲ ಪ್ರಿನ್ಸಿಪಲ್ಸ್ ಅನ್ನ ಫಾಲೋ ಮಾಡಬೇಕು, ದಟ್ ಈಸ್ ಸೌಂಡ್ ಪ್ರಿನ್ಸಿಪಲ್. ನೀವು ಪ್ರಿನ್ಸಿಪಲ್ ಅನ್ನೋ ವರ್ಡ್ ಕೇಳಿದ್ದೀರಾ ಅಂದ್ರೆ ಇದೇ ಬರಿಬೇಕು, ಎಕ್ಸ್ಪ್ಲೈನ್ ದ ಸೌಂಡ್ ಪ್ರಿನ್ಸಿಪಲ್ಸ್ ಆಫ್ ಬ್ಯಾಂಕ್ ಲೆಂಡಿಂಗ್ ಅಂತ ಕೇಳ್ತಾರೆ. ಸೊ ಬ್ಯಾಂಕು ಯಾರಿಗಾದ್ರೂ ಸಾಲ ಕೊಡಬೇಕಾದ್ರೆ ಸೊ ಯಾವೆಲ್ಲ ಪ್ರಿನ್ಸಿಪಲ್ಸ್, ಯಾವೆಲ್ಲ ಒಂದು ತತ್ವಗಳನ್ನ ಪಾಲನೆ ಮಾಡಬೇಕಾಗುತ್ತೆ ವೈಲ್ ಗ್ರಾಂಟಿಂಗ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಟು ದಿ ನೀಡಿ ಪೀಪಲ್. ಸೊ ಅದು ಇರ್ತಕ್ಕಂಥದ್ದು ಕ್ವಶನ್. ಎಕ್ಸಾಮ್ ಅಲ್ಲಿ ಖಂಡಿತವಾಗ್ಲೂ ಈ ಕ್ವಶನ್ ಇದ್ದೇ ಇರುತ್ತೆ. ಸೊ ಏನಪ್ಪಾ ಹಂಗಂತ ಹೇಳಿದ್ರೆ ನೋಡಿ, ಬ್ಯಾಂಕ್ ಲೆಂಡಿಂಗ್ ಪ್ರಿನ್ಸಿಪಲ್ಸ್ ಆರ್ ದ ಬೇಸಿಕ್ ಗೈಡ್ಲೈನ್ಸ್ ದಟ್ ಬ್ಯಾಂಕ್ ಫಾಲೋ ವೈಲ್ ಗ್ರಾಂಟಿಂಗ್ ಲೋನ್ಸ್ ಟು ಎನ್ಶೂರ್ ದ ಸೇಫ್ಟಿ ಆಫ್ ಫಂಡ್ಸ್ ಅಂಡ್ ಟೈಮ್ಲಿ ರೀಪೇಮೆಂಟ್. ದಟ್ ಮೀನ್ಸ್ ಒಬ್ಬ ವ್ಯಕ್ತಿಗೆ ಬ್ಯಾಂಕು ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅನ್ನ ಕೊಡಬೇಕಾದ್ರೆ ಕೆಲವೊಂದು ಬೇಸಿಕ್ ಗೈಡ್ಲೈನ್ಸ್ ಅನ್ನ, ರೂಲ್ಸ್ ಅನ್ನ, ಪ್ರಿನ್ಸಿಪಲ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ ಅಂತ ಅರ್ಥ. ಬಿಕಾಸ್ ಆಫ್ ಟು ಸೇಫ್ಟಿ ಫಾರ್ ದೇರ್ ಫಂಡ್ಸ್ ಆಸ್ ವೆಲ್ ಆಸ್ ದ ಮೇಕಿಂಗ್ ರೀಪೇಮೆಂಟ್ ಟೈಮ್ಲಿ, ಇನ್ ಟೈಮಲ್ಲಿ ಪೇಮೆಂಟ್ ಅನ್ನ ಮಾಡ್ತಾರ, ಸೇಫ್ಟಿ ಇರುತ್ತಾ ಅನ್ನೋದನ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇದನ್ನ ನಾವು ಗೈಡ್ಲೈನ್ಸ್ ಅಂತ ಕರಿತೀವಿ, ಬೇಸಿಕ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಸೊ ಯಾವ್ದೆಲ್ಲ ಸೌಂಡ್ ಪ್ರಿನ್ಸಿಪಲ್ಸ್ ಇರಬೇಕು, ಒಂದು ಬ್ಯಾಂಕ್ ಲೋನ್ಸ್ ಅನ್ನ ಕೊಡೋದಕ್ಕೂ ಮುಂಚೆ ಯಾವೆಲ್ಲ ಪ್ರಿನ್ಸಿಪಲ್ ನ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ, ದೀಸ್ ಆರ್ ದ ಪ್ರಿನ್ಸಿಪಲ್ಸ್. ಇಷ್ಟು ಪಾಯಿಂಟ್ಸ್ ಅನ್ನ ಕರೆಕ್ಟ್ ಆಗಿ ಬರೆದು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಏನಪ್ಪಾ ಪ್ರಿನ್ಸಿಪಲ್ ಹೇಳುತ್ತೆ ಅಂದ್ರೆ, ಫಸ್ಟ್ ಒನ್ ಪ್ರಿನ್ಸಿಪಲ್ಸ್ ಆಫ್ ಸೇಫ್ಟಿ, ಪ್ರಿನ್ಸಿಪಲ್ಸ್ ಆಫ್ ಲಿಕ್ವಿಡಿಟಿ, principle of profitability, principle of purpose, principle of security, principle of diversification, principle of creditworthiness, principle of national interest, principle of proper documentation, principle of repayment capacity. ಈ 10 ಪಾಯಿಂಟ್ಸ್ ಅನ್ನ ಕರೆಕ್ಟ್ ಆಗಿ ಬರೆದು ಎಕ್ಸ್ಪ್ಲೈನ್ ಅನ್ನ ಮಾಡಬೇಕಾಗುತ್ತೆ. ಸೊ ಒಂದು ಸೇಫ್ಟಿ, ಲಿಕ್ವಿಡಿಟಿ, ಪ್ರಾಫಿಟಬಿಲಿಟಿ, purpose, security, diversification, credit worthiness, national interest, proper documentation, repayment capacities. These are the sound principles of bank lending ಅಂತ ಕರಿತೀವಿ. ಸೊ ಯಾವ ತರ ನೀವು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್, ಸೊ ಯಾವ ತರ ಎಕ್ಸ್ಪ್ಲೈನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನೋಡಿ, ಮೊದಲನೇದು ಹೇಳುತ್ತೆ ಪ್ರಿನ್ಸಿಪಲ್ ಆಫ್ ಸೇಫ್ಟಿ. ನೋಡಿ ಪ್ರಿನ್ಸಿಪಲ್ ಆಫ್ ಸೇಫ್ಟಿ ಇನ್ ದ ಸೆನ್ಸ್ ನಥಿಂಗ್ ಬಟ್, ಸೊ ಒಂದು ಬ್ಯಾಂಕ್ ಯಾರಿಗಾದ್ರೂ ಸಾಲವನ್ನ ಕೊಡಬೇಕಾದ್ರೆ ಅವರು ಫಾರ್ಮೋಸ್ಟ್ ಅವರು ಗಮನಿಸಬೇಕಾಗುತ್ತೆ ಅಂತ ಹೇಳಿದ್ರೆ, ಸೊ ಏನು ಫಂಡ್ ಅನ್ನ ಸಾಲದ ರೂಪದಲ್ಲಿ ಕೊಡ್ತಾರೆ ಆ ಒಂದು ಫಂಡ್ಗೆ ಸೇಫ್ಟಿ ಇದೆಯಾ ಅನ್ನೋದನ್ನ ಚೆಕ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಬ್ಯಾಂಕು ಸಾಲ ಕೊಡ್ತಕ್ಕಂಥದ್ದು ಪಬ್ಲಿಕ್ ಯಾರು ಡೆಪಾಸಿಟ್ ಮಾಡಿರ್ತಾರೆ ಅವರ ಒಂದು ಫಂಡ್ ಅನ್ನೇ ಬೇರೆ ಒಬ್ಬ ವ್ಯಕ್ತಿಗೆ ಸಾಲವಾಗಿ ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಆ ಸಾಲ ಕೊಡ್ತಕ್ಕಂಥದ್ದು ಆ ಫಂಡ್ಗೆ ಸೇಫ್ಟಿ ಇದೆಯಾ, ವಾಪಸ್ ನನಗೆ ಬರುತ್ತಾ ಅನ್ನೋದನ್ನ ಆಗುತ್ತೆ. ಹಾಗಾಗಿ ದ ಬ್ಯಾಂಕ್ ಶುಡ್ ಲೆಂಡ್ ಮನಿ ಓನ್ಲಿ ಟು ಬಾರೋಯರ್ಸ್ ಹೂ ಆರ್ ಕೇಪಬಲ್ ಆಫ್ ರೀಪೇಯಿಂಗ್ ದಿ ಲೋನ್ ವಿತ್ ಇಂಟ್ರೆಸ್ಟ್. ದಟ್ ಮೀನ್ಸ್ ನನಗೆ ಸೇಫ್ಟಿ ಇರಬೇಕು ಅನ್ನೋದು ಅದನ್ನೇ. ಬ್ಯಾಂಕ್ ಯಾರಿಗೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ನ ಕೊಡಬೇಕು ಅಂತ ಹೇಳಿದ್ರೆ, ದ ಬ್ಯಾಂಕ್ ಶುಡ್ ಲೆಂಡ್ ಗ್ರಾಂಟ್ ಮನಿ ಓನ್ಲಿ ಟು ದಿ ಬಾರೋಯರ್ಸ್ ಹೂ ಆರ್ ಕೇಪಬಲ್ ಟು ರೀಪೇಯಿಂಗ್ ದ ಲೋನ್ ಅಮೌಂಟ್ ಅಲಾಂಗ್ ವಿತ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ನ ಜೊತೆಗೆ ಯಾರು ಲೋನ್ ಅನ್ನ ವಾಪಸ್ ಕೊಡ್ತಾರೆ ಅಂತವ್ರಿಗೆ ಸೊ ಗ್ರಾಂಟ್ ಅನ್ನ ಮಾಡಬೇಕಾಗುತ್ತೆ ಲೋನ್ಸ್ ಅನ್ನ. ಸೊ ಬಿಕಾಸ್ ದ ಸೇಫ್ಟಿ ಆಫ್ ಬ್ಯಾಂಕ್ ಫಂಡ್ ಈಸ್ ದ ಪ್ರೈಮರಿ ಕನ್ಸಿಡರೇಷನ್. ಅಂದ್ರೆ ಬ್ಯಾಂಕ್ ಫಂಡ್ಗೆ ಸೇಫ್ಟಿ ಇರಬೇಕು, ಸುರಕ್ಷತೆ ಇರಬೇಕು. ಯಾಕಂದ್ರೆ ಬ್ಯಾಂಕು ಏನು ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅನ್ನ ಕೊಡುತ್ತೆ ಅದು ಪಬ್ಲಿಕ್ ಡೆಪಾಸಿಟ್ ಮಾಡಿರೋ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅನ್ನ ಕೊಡುತ್ತೆ. ಹಾಗಾಗಿ ನಾವು ಬ್ಯಾಂಕ್ ಯಾರಿಗಾರು ಲೋನ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಕೊಟ್ಟಿರೋ ಲೋನು ರೀಪೇಮೆಂಟ್ ಆಗಬೇಕು ಕರೆಕ್ಟ್ ಟೈಮಿಗೆ ಅಲಾಂಗ್ ವಿತ್ ಇಂಟ್ರೆಸ್ಟ್. ಅದನ್ನ ಅವರು ಅಬ್ಸರ್ವ್ ಮಾಡಬೇಕಾಗುತ್ತೆ. ದಟ್ ಈಸ್ ವಾಟ್ ಪ್ರಿನ್ಸಿಪಲ್ ಆಫ್ ಸೇಫ್ಟಿ ಅಂತ ಕರಿತೀವಿ. ಬ್ಯಾಂಕ್ ಒಬ್ಬ ವ್ಯಕ್ತಿಗೆ ಸಾಲ ನೀಡೋದಕ್ಕಿಂತ ಮುಂಚೆ ತನ್ನ ಆಸ್ತಿ ವಿವರ ಆಗಿರ್ಬೋದು ಅಥವಾ ಅವನ ಒಂದು ಇನ್ಕಮ್ ಅನ್ನ ಚೆಕ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಸೊ ಅವರಿಗೆ ಲೋನ್ಸ್ ಅನ್ನ ಕೊಟ್ರೆ ವಾಪಸ್ ಬರುತ್ತಾ ಬರಲ್ವಾ ಅನ್ನೋದು ಅಲ್ಲಿ ನೋಡ್ಲಿಕ್ಕೆ ಈಸಿ ಆಗುತ್ತೆ. ದಟ್ ಈಸ್ ಅನ್ ಜಸ್ಟ್ ಎಕ್ಸಾಂಪಲ್. ಎರಡನೇದು ನೋಡಿ ಪ್ರಿನ್ಸಿಪಲ್ ಆಫ್ ಲಿಕ್ವಿಡಿಟಿ ಅಂತ ಕರಿತೀವಿ. ನೋಡಿ ಬ್ಯಾಂಕು ಯಾವುದೇ ಒಂದು ಸಾಲವನ್ನ ನೀಡಬೇಕಾದ್ರೆ ಜಾಸ್ತಿ ಅಮೌಂಟ್ ಅನ್ನ ಲಾಂಗ್ ಟರ್ಮ್ ಅಲ್ಲಿ ಸಾಲವನ್ನ ನೀಡಲಿಕ್ಕೆ ಹೋಗಬಾರ್ದು. ಏನಕ್ಕೆ ಅಂದ್ರೆ ಲಿಕ್ವಿಡಿಟಿ ಪೊಸಿಷನ್ಸ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ದಟ್ ಮೀನ್ಸ್ ಈಗ ಯಾರೋ ಡೆಪಾಸಿಟ್ ಅನ್ನ ಮಾಡಿರ್ತಾರೆ, ಅವ್ರು ಡೆಪಾಸಿಟ್ ಮಾಡಿರೋ ಅಮೌಂಟ್ ಅನ್ನ ನಾನು ಲೋನ್ ಆಗಿ ಕೊಟ್ಟಿರ್ತೀನಿ ಅಂತ ಹೇಳಿದ್ರೆ ವಾಪಸ್ಸು
ಡೆಪಾಸಿಟ್ ಮಾಡಿರೋ ವ್ಯಕ್ತಿ ವಾಪಸ್ ಅಮೌಂಟನ್ನು ರೀಪೇಮೆಂಟ್ ಮಾಡಿ ಅಂತ ಡಿಮ್ಯಾಂಡ್ ಮಾಡಿದ್ರೆ ಬ್ಯಾಂಕು ರೀಪೇಮೆಂಟ್ ಮಾಡೋಕ್ಕೆ ಕೆಪಾಸಿಟಿ ಇರಬೇಕು. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಲಿಕ್ವಿಡಿಟಿ ಶಾರ್ಟ್ ಟರ್ಮ್ ಫಂಡ್ಸಲ್ಲಿ ಅವ್ರೇನಾದರೂ ಲೋನ್ಸ್ ಆ್ಯಂಡ್ ಅಡ್ವಾನ್ಸನ್ನು ಕೊಟ್ಟಿದ್ರೆ ಇಮಿಡಿಯೇಟ್ ಆಗಿ ರೆಕವರ್ ಮಾಡ್ಕೋಬೋದು. ಸೊ ಲೋನ್ಸ್ ಆ್ಯಂಡ್ ಯಾರು ಡೆಪಾಸಿಟರ್ ಇರುತ್ತೆ ಅವ್ರಿಗೆ ರೀಪೇಮೆಂಟನ್ನು ಕರೆಕ್ಟ್ ಟೈಮಲ್ಲೇ ಮಾಡ್ಬೋದು. ಹಾಗಾಗಿ ಬ್ಯಾಂಕ್ ಪ್ರಿಫರ್ ಶಾರ್ಟ್ ಟರ್ಮ್ ಅಂಡ್ ಸೆಲ್ಫ್ ಲಿಕ್ವಿಡೇಟಿಂಗ್ ಲೋನ್ಸ್ ಟು ಮೈಂಟೈನ್ ಲಿಕ್ವಿಡಿಟಿಯನ್ನು ಮೈಂಟೈನ್ ಮಾಡಲಿಕ್ಕೆ ಶಾರ್ಟ್ ಟರ್ಮ್ ಫಂಡ್ಸನ್ನು ಪ್ರಿಫರ್ ಮಾಡ್ತಾ ಹೋಗುತ್ತೆ. ದಟ್ ಈಸ್ ವಾಟ್ ಲೋನ್ ಶುಡ್ ಬಿ ಗ್ರಾಂಟೆಡ್ ಇನ್ ಸಚ್ ಎ ವೇ ದ ಮನಿ ಕ್ಯಾನ್ ಬಿ ರಿಕವರ್ಡ್ ವೆನ್ ಎವರ್ ಇಸ್ ರಿಕ್ವೈರ್ಡ್. ಲಿಕ್ವಿಡಿಟಿಯನ್ನು ಮೈಂಟೈನ್ ಮಾಡಬೇಕು ಅಂದರೆ ಲೋನ್ಸನ್ನು ಯಾವ ಥರ ಗ್ರಾಂಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಯಾವಾಗ ನಾವು ರೆಕವರ್ ಮಾಡಬೇಕು ಅನ್ಕೊಳ್ತಾರೆ ಅವಾಗ ರೆಕವರ್ ಮಾಡ್ಕೊಳಕ್ಕೆ ಆಗ್ತಕ್ಕಂಥ ಫಂಡ್ಸ್ ಅನ್ನ ರಿಕವರ್ ಮಾಡ್ಕೊಳಕ್ ಆಗ್ತಕ್ಕಂಥದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ, ಲೋನ್ಸ್ ಅನ್ನ ಕೊಡಬೇಕಾಗುತ್ತೆ. ಬ್ಯಾಂಕ್ ಯೂಶಲಿ ಪ್ರಿಫರ್ ಮಾಡ್ತಕ್ಕಂಥದ್ದು ಇನ್ಸ್ಟೆಡ್ ಆಫ್ ಲಾಂಗ್ ಟರ್ಮ್ ಗಿನ್ನ ಶಾರ್ಟ್ ಟರ್ಮ್ ಅಂಡ್ ಸೆಲ್ಫ್ ಲಿಕ್ವಿಡೇಟಿಂಗ್ ಲೋನ್ಸ್ ಅನ್ನ ಪ್ರಿಫರ್ ಮಾಡ್ತಾರೆ ಬಿಕಾಸ್ ಆಫ್ ಟು ಮೈಂಟೈನ್ ಲಿಕ್ವಿಡಿಟಿಯನ್ನ. ಏನಕ್ಕೆ ಬ್ಯಾಂಕು ಪ್ರಿನ್ಸಿಪಲ್ ಲಿಕ್ವಿಡಿಟಿಯನ್ನು ಫಾಲೋ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ನೋಡಿ ಬ್ಯಾಂಕು ಯಾರಿಗಾದ್ರೂ ಲೋನ್ಸ್ ಅನ್ನ ಲಾಂಗ್ ಟರ್ಮ್ ಡ್ಯೂರೇಷನ್ಸ್ ಕೊಟ್ಟಾಗ ಸೊ ಅಲ್ಲಿ ಲಾಂಗ್ ಟರ್ಮ್ ಪೀರಿಯಡ್ ಅಲ್ಲಿ ಇಮಿಡಿಯೇಟ್ ಆಗಿ ನನಗೆ ರೆಕವರ್ ಮಾಡ್ಕೊಳಕ್ ಆಗೋದಿಲ್ಲ. ಯಾರಾದ್ರೂ ಡೆಪಾಸಿಟ್ ಮಾಡಿರೋರು ಬಂದು ಅವರ ಒಂದು ಡೆಪಾಸಿಟ್ ಮಾಡಿರೋ ಅಮೌಂಟ್ ಅನ್ನ ವಾಪಸ್ ಕೇಳಿದ್ರೆ ತಕ್ಷಣ ಬ್ಯಾಂಕು ಅವರ ಒಂದು ಅಮೌಂಟ್ ಅನ್ನ ವಾಪಸ್ ಕೊಡಬೇಕು ಅಂತ ಹೇಳಿದ್ರೆ ಅವ್ರ ಹತ್ರ ಫಂಡ್ ಇರಬೇಕು, ಕ್ಯಾಶ್ ಇರಬೇಕಾಗತ್ತೆ. ಹಾಗಾಗಿ ಸೊ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅನ್ನ ಸೊ ಏನು ಲಿಮಿಟೆಡ್ ಟೈಮ್ಗೆ ಸೊ ಈಸಿಯಾಗಿ ರೆಕವರ್ ಮಾಡೋ ಅಂಥದ್ರ ಮೇಲೆನೆ ಅವರು ಲೋನ್ಸ್ ಅಂಡ್ ಅಡ್ವಾನ್ಸಸ್ ಕೊಡಬೇಕಾಗತ್ತೆ. ಅದನ್ನ ನಾವು ಪ್ರಿನ್ಸಿಪಲ್ಸ್ ಆಫ್ ಲಿಕ್ವಿಡಿಟಿ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವರ್ಕಿಂಗ್ ಕ್ಯಾಪಿಟಲ್ಗೆ ಆದ್ಯತೆಯನ್ನು ನೀಡ್ತಕ್ಕಂಥದ್ದು ಅಂತ ಅರ್ಥ. ಶಾರ್ಟ್ ಟರ್ಮ್ ಲೋನ್ ಅಥವಾ ವರ್ಕಿಂಗ್ ಕ್ಯಾಪಿಟಲ್ಗೆ ಜಾಸ್ತಿ ಲೋನ್ಸ್ ಅನ್ನ ಕೊಡಿ ಅಂತ ಹೇಳುತ್ತೆ ಅಷ್ಟೇ. ದೆನ್ ಥರ್ಡ್ ಒನ್ ಹೇಳ್ತೆ ಪ್ರಿನ್ಸಿಪಲ್ ಆಫ್ ಪ್ರಾಫಿಟಬಿಲಿಟಿ. ನೋಡಿ ಪ್ರಿನ್ಸಿಪಲ್ ಆಫ್ ಪ್ರಾಫಿಟಬಿಲಿಟಿ ಅಂದ್ರೆ ಎ ಬ್ಯಾಂಕ್ ಶುಡ್ ಅರ್ನ್ ಎ ರೀಸನಬಲ್ ಪ್ರಾಫಿಟ್ ಫ್ರಮ್ ಇಟ್ಸ್ ಲೆಂಡಿಂಗ್ ಆಪರೇಷನ್. ಬ್ಯಾಂಕ್ ಬೈ ದಿ ವೇ ಆಫ್ ಅಂಡರ್ಟೇಕಿಂಗ್ ಇಸ್ ಲೆಂಡಿಂಗ್ ಆಕ್ಟಿವಿಟೀಸ್ ಅನ್ನು ಅಂಡರ್ಟೇಕ್ ಮಾಡೋ ಮುಖಾಂತರ ಪ್ರಾಫಿಟ್ ಅನ್ನ ಅರ್ನ್ ಮಾಡ್ತಾ ಹೋಗುತ್ತೆ. ಇಟ್ ಶುಡ್ ಬ್ಯಾಲೆನ್ಸ್ ಪ್ರಾಫಿಟಬಿಲಿಟಿ ವಿತ್ ದ ಸೇಫ್ಟಿ ಅಂಡ್ ಲಿಕ್ವಿಡಿಟಿ ಆಫ್ ಫಂಡ್ಸ್. ಆ ಒಂದು ಬ್ಯಾಂಕ್ ಏನ್ ಮಾಡ್ತಾ ಹೋಗುತ್ತೆ ಅಂದ್ರೆ ಪ್ರಾಫಿಟಬಿಲಿಟಿನೂ ಎಂಜಾಯ್ ಮಾಡ್ತಾ ಹೋಗುತ್ತೆ ಅಲಾಂಗ್ ವಿತ್ ದ ಸೇಫ್ಟಿ ಆಫ್ ದಿ ಫಂಡ್ಸ್ ಆಸ್ ವೆಲ್ ಆಸ್ ಲಿಕ್ವಿಡಿಟಿ ಫಂಡ್ಸ್ ಅನ್ನ ಮೈಂಟೈನ್ ಮಾಡೋ ಮುಖಾಂತರ ಪ್ರಾಫಿಟಬಿಲಿಟಿಯನ್ನು ಕೂಡ ಅರ್ನ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಸೊ ಯಾವುದೇ ಒಂದು ನೀವು ಬ್ಯಾಂಕ್ ಸೊ ಬ್ಯಾಂಕಿಗೆ ಯಾವ ತರ ಪ್ರಾಫಿಟ್ ಬರುತ್ತಪ್ಪ ಅಂತ ಹೇಳಿದ್ರೆ, ಯೂಶುವಲ್ ಆಗಿ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅನ್ನ ಕೊಡೋ ಮುಖಾಂತರ ಇಂಟ್ರೆಸ್ಟ್ ಅನ್ನ ಏನ್ ಅರ್ನ್ ಮಾಡ್ತಾರೆ ಅದೇ ಅವ್ರಿಗೆ ಒಂದು ಮೈನ್ ಪ್ರಾಫಿಟ್ ಬರ್ತಕ್ಕಂಥದ್ದು. ಯಾಕೆಂದ್ರೆ ಅವರು ಈ ಕಡೆ ಬ್ಯಾಂಕ್ ನ ಎಕ್ಸ್ಪೆನ್ಸಸ್ ಅನ್ನು ಬೇರ್ ಮಾಡಬೇಕು, ಜೊತೆಗೆ ಡೆಪಾಸಿಟ್ ಮಾಡಿರೋರಿಗೆ ಇಂಟ್ರೆಸ್ಟ್ ಅನ್ನು ಕೊಡಬೇಕು ಆಗುತ್ತೆ ಅಂತ ಹೇಳಿದ್ರೆ ಸೊ ದೇರ್ ಈಸ್ ಎ ಪ್ರಾಫಿಟಬಿಲಿಟಿ, ಅವ್ರಿಗೆ ಪ್ರಾಫಿಟ್ ಬೇಕಾಗುತ್ತೆ. ದ ಮೇಜರ್ ಪ್ರಾಫಿಟ್ ಸೋರ್ಸ್ ಫಾರ್ ಬ್ಯಾಂಕ್ ಅಂತ ಹೇಳಿದ್ರೆ ಬೈ ದಿ ವೇ ಆಫ್ ಲೆವಿಂಗ್ ಇಂಟ್ರೆಸ್ಟ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳೋದಷ್ಟೇ. ದೆನ್ ಫೋರ್ತ್ ಒನ್ ಪ್ರಿನ್ಸಿಪಲ್ಸ್ ಆಫ್ ಪರ್ಪಸ್ ಅಂತ ಕರಿತಾ ಹೋಗ್ತೀವಿ. ಸೊ ಪ್ರಿನ್ಸಿಪಲ್ಸ್ ಆಫ್ ಪರ್ಪಸ್ ಅಂತ ಹೇಳಿದ್ರೆ ಲೋನ್ ಶುಡ್ ಬಿ ಸ್ಯಾಂಕ್ಷನ್ಡ್ ಓನ್ಲಿ ಫಾರ್ ಪ್ರೊಡಕ್ಟಿವ್ ಪರ್ಪಸ್ ನಾಟ್ ಅಂಡ್ ಲಾಫುಲ್ ಪರ್ಪಸ್ ಓನ್ಲಿ. ಸೊ ಲೋನ್ಸ್ ಅನ್ನ ನೀವೇನೇ ಗ್ರಾಂಟ್ ಮಾಡ್ತಾರೆ ಅಂದ್ರೆ ಪ್ರೊಡಕ್ಟಿವ್ ಪರ್ಪಸ್ ಅಥವಾ ಲಾಫುಲ್ ಪರ್ಪಸ್ಗೆ ಗ್ರಾಂಟ್ ಮಾಡಬೇಕಾಗುತ್ತೆ. ಲೈಕ್ ಬಿಸ್ನೆಸ್ ಎಕ್ಸ್ಪಾನ್ಷನ್ ಆಗಿರ್ಬೋದು, ಅಗ್ರಿಕಲ್ಚರ್ ಪರ್ಪಸ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಪರ್ಪಸ್ ಆಗಿರ್ಬೋದು, ಹೌಸಿಂಗ್ ಪರ್ಪಸ್ ಆಗಿರ್ಬೋದು. ಪ್ರೊಡಕ್ಟಿವ್ ಪರ್ಪಸ್ಗೆ ಲೋನ್ಸ್ ಅನ್ನ ಕೊಡಬೇಕು ಅಂತ ಹೇಳುತ್ತೆ. ಸೊ ನೀವು ಪ್ರೊಡಕ್ಟಿವ್ ಪರ್ಪಸ್ಗೆ ಕೊಟ್ಟಾಗ ವಾಪಸ್ ನಿಮಗೆ ರೀಪೇಮೆಂಟ್ ಆಗ್ತಕ್ಕಂಥದ್ದು ಇದ್ದೇ ಇರುತ್ತೆ. ಬಟ್ ನೀವು ನಾನ್ ಪ್ರೊಡಕ್ಟಿವ್ ಪರ್ಪಸ್ಗೆ ಏನಾದರೂ ಕೊಟ್ರೆ ಸೊ ದೇರ್ ಮೇಟಿವ್ ಏನಾದರೂ ಕೊಟ್ರೆ ನಿಮಗೆ ಆ ಒಂದು ಬ್ಯಾಂಕಿಗೆ ಲೋನ್ ಅಮೌಂಟ್ ವಾಪಸ್ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳುತ್ತೆ. ದಟ್ ಈಸ್ ವಾಟ್ ಸೊ ಪ್ರಿನ್ಸಿಪಲ್ ಆಫ್ ಪರ್ಪಸ್ ಅಂತ ಹೇಳಿದ್ರೆ ಲೋನ್ ಯಾರಿಗೆ ಕೊಡ್ತೀರಾ ಅವರು ಯಾವ ಪರ್ಪಸ್ಗೆ ಲೋನ್ ಅಮೌಂಟ್ ಅನ್ನ ತಗೊಳ್ತಾ ಇದ್ದಾರೆ ಅನ್ನೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಗ್ಯಾಂಬ್ಲಿಂಗ್ ಆಡ್ಲಿಕ್ಕೆ ಲೋನ್ ಅನ್ನ ತಗೊಳ್ತೀನಿ ಅಂತ ಹೇಳಿದ್ರೆ ಸೊ ನಾನು ಆ ಬ್ಯಾಂಕ್ ಏನಾದ್ರು ಅಂತವ್ರಿಗೆ ಏನಾದ್ರು ಲೋನ್ಸ್ ಅನ್ನ ಕೊಟ್ರೆ ನಿಜವಾಗ್ಲೂ ಅದು ಯಾವತ್ತೂ ವಾಪಸ್ ಬರೋದಿಲ್ಲ. ಸೊ ಹಾಗಾಗಿ ಪ್ರೊಡಕ್ಟಿವ್ ಪರ್ಪಸ್ಗೆ ಕೊಡಬೇಕಾಗುತ್ತೆ. ಸೊ ಪ್ರೊಡಕ್ಟಿವ್ ಪರ್ಪಸ್ ಅಂತ ಹೇಳಿದ್ರೆ ಸೊ ಏನು ಉತ್ಪಾದನೆ ಕೆಲಸಗಳಿಗೆ ಬಳಸಬೇಕಾದ್ರೆ ಅವರು ಲೋನ್ಸ್ ಅಂಡ್ ಅಡ್ವಾನ್ಸ್ ಕೊಡಬೇಕಾಗುತ್ತೆ. ಲೈಕ್ ಅಗ್ರಿಕಲ್ಚರು, ಬಿಸ್ನೆಸ್ ಎಕ್ಸ್ಪೆನ್ಷನ್, ಸೊ ಇವಕ್ಕೆ ಕೊಡಬೇಕು. ಫಾರ್ ಎಕ್ಸಾಂಪಲ್ ನಾನು ಲಾಟ್ರಿ ತಗೊಳಕ್ಕೆ ಲೋನ್ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ದಟ್ ಇಸ್ ನಾನ್ ಪ್ರೊಡಕ್ಟಿವ್ ಯೂಸೇಜ್ ಆಗುತ್ತೆ. ಸೊ ಅಂಥದಕ್ಕೆ ಕೊಟ್ಟಾಗ ಬ್ಯಾಂಕಿಗೆ ಲೋನ್ ರೀಪೇಮೆಂಟ್ ಆಗ್ತಕ್ಕಂಥದ್ದು ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಪ್ರಿನ್ಸಿಪಲ್ ಆಫ್ ಪರ್ಪಸ್ ಅನ್ನು ಕೂಡ ಅವರು ಗಮನ ಹರಿಸಬೇಕಾಗುತ್ತೆ. ಪ್ರಿನ್ಸಿಪಲ್ ಆಫ್ ಸೆಕ್ಯೂರಿಟಿ ಅಂತ ನೆಕ್ಸ್ಟ್ ಹೇಳುತ್ತೆ. ಸೊ ಬ್ಯಾಂಕ್ ಜನರಲಿ ರಿಕ್ವೈರ್ಸ್ ಅಡಿಕ್ವೇಟ್ ಸೆಕ್ಯೂರಿಟಿ ಆರ್ ಕೊಲೆಕ್ಟ್ರಾಲ್ ಅಗೇನ್ಸ್ಟ್ ಲೋನ್ ಟು ಪ್ರೊಟೆಕ್ಟ್ ದೆಮ್ಸೆಲ್ಸ್ ಇನ್ ಕೇಸ್ ಆಫ್ ದಿ ಬಾರೋಯರ್ ಡಿಫಾಲ್ಟ್. ಪ್ರಿನ್ಸಿಪಲ್ಸ್ ಆಫ್ ಸೆಕ್ಯೂರಿಟೀಸ್ ಅಂತ ಹೇಳಿದ್ರೆ ನೋಡಿ ಯಾವುದೇ ಒಂದು ಬ್ಯಾಂಕು ಯಾರಿಗೆ ಕೂಡ ಸಾಲವನ್ನ ಕೊಡಬೇಕಾದ್ರೆ ವಿತೌಟ್ ಸೆಕ್ಯೂರಿಟಿ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅನ್ನ ಗ್ರಾಂಟ್ ಮಾಡೋದೇ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಯಾವಾಗಾದ್ರೂ ಬ್ಯಾಂಕ್ ಇಂದ ಸಾಲ ತಗೊಂಡಿರ್ತಕ್ಕಂಥ ವ್ಯಕ್ತಿ ರೀಪೇಮೆಂಟ್ ಅನ್ನ ಮಾಡ್ಲಿಕ್ಕೆ ಫೇಲ್ಯೂರ್ ಆದ್ರೆ, ಡಿಫಾಲ್ಟರ್ ಆದ್ರೆ ಬಾರೋಯರು, ಆಗ
ಆ ಸೆಕ್ಯೂರಿಟಿ ಏನ್ ಮಾಡಿರ್ತಾರೆ, ಕೊಲೆಕ್ಟ್ರಾಲ್ ಏನ್ ಮಾಡಿರ್ತಾರೆ, ಅದನ್ನ ಅವರು ಬ್ಯಾಂಕ್ ಅವರು ಅಕ್ವೈರ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ದಟ್ ಈಸ್ ವಾಟ್ ಪ್ರಿನ್ಸಿಪಲ್ಸ್ ಆಫ್ ಸೆಕ್ಯೂರಿಟೀಸ್ ಅಂತ ಕರಿತಾ ಹೋಗ್ತೀವಿ. ಸೊ ಎಲ್ಲಾ ಬ್ಯಾಂಕ್ಗಳು ಕೂಡ ಜನರಲಿ ರಿಕ್ವೈರ್ಸ್ ಅಡಿಕ್ವೇಟ್ ಕೊಲೆಕ್ಟ್ರಲ್ ಸೆಕ್ಯೂರಿಟಿ ಬೇಕಾಗುತ್ತೆ ಫಾರ್ ದಿ ಪರ್ಪಸ್ ಆಫ್ ಟು ಗ್ರಾಂಟಿಂಗ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅನ್ನ ಗ್ರಾಂಟ್ ಮಾಡಬೇಕಾದ್ರೆ, ಬಿಕಾಸ್ ಆಫ್ ಟು ಪ್ರೊಟೆಕ್ಟ್ ಬ್ಯಾಂಕ್ ಶುಡ್ ಬಿ ಪ್ರೊಟೆಕ್ಟ್ ದೆಮ್ಸೆಲ್ಸ್ ಇನ್ ಕೇಸ್ ದ ಬಾರೋಯರ್ ಇಸ್ ಡಿಫಾಲ್ಟ್. ಬಾರೋಯರ್ ಪೇಮೆಂಟ್ ಅನ್ನ ಮಾಡ್ಲಿಕ್ಕೆ ಫೇಲ್ಯೂರ್ ಆದ್ರೆ ಸೊ ಅವರ ಪ್ರೊಟೆಕ್ಷನ್ಸ್ ಏನಿರುತ್ತೆ ಅಂತ ಹೇಳಿದ್ರೆ, ಸೊ ಕೊಲೆಟ್ರಲ್ ಸೆಕ್ಯೂರಿಟಿ. ಫಾರ್ ಎಕ್ಸಾಂಪಲ್ ನಾನು ಹೌಸಿಂಗ್ ಲೋನ್ ಅನ್ನು ತಗೊಳ್ತಾ ಇದ್ದೀನಿ ಅಂದ್ರೆ ದೇ ಆರ್ ಕೊಲೆಟ್ರಲಿಂಗ್ ದ ಹೌಸ್. ಆ ಮನೆಯನ್ನ ಅವರು ಪ್ಲೆಡ್ಜ್ ಮಾಡಿರ್ತಾರೆ. ಸೊ ಇನ್ ಕೇಸ್ ಬಾರೋಯರ್ ಡಿಫಾಲ್ಟ್ ಆದ್ರೆ ಸೊ ಬ್ಯಾಂಕರ್ಗೆ ರೈಟ್ಸ್ ಇರುತ್ತೆ ಕೊಲೆಟ್ರಲ್ ಸೆಕ್ಯೂರಿಟಿನ ತಗೊಳ್ಳಿಕ್ಕೆ. ಸೊ ದಟ್ ಈಸ್ ವಾಟ್ ಪ್ರಿನ್ಸಿಪಲ್ಸ್ ಆಫ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಒನ್ ಹೇಳುತ್ತೆ ಪ್ರಿನ್ಸಿಪಲ್ಸ್ ಆಫ್ ಡೈವರ್ಸಿಫಿಕೇಶನ್ಸ್ ಅಂತ ಹೇಳಿದೆ ನೋಡಿ. ಪ್ರಿನ್ಸಿಪಲ್ಸ್ ಆಫ್ ಡೈವರ್ಸಿಫಿಕೇಶನ್ಸ್ ಅಂತ ಹೇಳಿದ್ರೆ, ಬ್ಯಾಂಕ್ ಶುಡ್ ಡೈವರ್ಸಿಫೈ ದ ಲೆಂಡಿಂಗ್ ಅಮಾಂಗ್ ಡಿಫರೆಂಟ್ ಬಾರೋಯರ್ಸ್, ಡಿಫರೆಂಟ್ ಇಂಡಸ್ಟ್ರೀಸ್ ಅಂಡ್ ರೀಜನ್ ಟು ರೆಡ್ಯೂಸ್ ದ ರಿಸ್ಕ್ ಆಫ್ ದಿ ಲೋನ್. ಅಂದ್ರೆ ಡೈವರ್ಸಿಫಿಕೇಶನ್ಸ್ ಇರಬೇಕು ಅಂತ ಹೇಳುತ್ತೆ. ಒಂದೇ ಸೆಕ್ಟರ್ಗೆ ಬ್ಯಾಂಕ್ಗಳು ಲೋನ್ ಅನ್ನ ಕೊಡಬಾರ್ದು, ಒಬ್ಬನೇ ವ್ಯಕ್ತಿಗೆ ಲೋನ್ಸ್ ಅನ್ನ ಕೊಡೋದಿಲ್ಲ. ನೋಡಿ, ಬ್ಯಾಂಕ್ ಶುಡ್ ಡೈವರ್ಸಿಫೈ ದ ಲೆಂಡಿಂಗ್, ಅವರ ಒಂದು ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅನ್ನ ಡೈವರ್ಸಿಫಿಕೇಶನ್ಸ್ ಅನ್ನ ಮಾಡ್ತಾರೆ. ಸೊ ಡಿಫ್ರೆಂಟ್ ಬಾರೋಯರ್ಸ್ಗೆ ಕೊಡ್ತಾರೆ, ಡಿಫ್ರೆಂಟ್ ಇಂಡಸ್ಟ್ರಿಗೆ ಕೊಡ್ತಾರೆ, ಡಿಫ್ರೆಂಟ್ ರೀಜನ್ ಅವ್ರಿಗೆ ಕೊಡ್ತಾರೆ. ಬಿಕಾಸ್ ಆಫ್ ಟು ರೆಡ್ಯೂಸ್ ದ ರಿಸ್ಕ್ ಆಫ್ ದಿ ಲಾಸ್. ಒಂದೇ ಸೆಕ್ಟರ್ಗೆ ಕೊಟ್ಟಾಗ ಆ ಒಂದು ಸೆಕ್ಟರ್ ಏನಾದ್ರೂ ಲಾಸ್ ಆದ್ರೆ ಎಂಟೈರ್ ಒಂದು ಬ್ಯಾಂಕ್ ಫಂಕ್ಷನ್, ಆ ಒಂದು ಬ್ಯಾಂಕಿಗೆ ಕೂಡ ಲಾಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಡೈವರ್ಸಿಫಿಕೇಶನ್ಸ್ ಅನ್ನ ಮಾಡಿದ್ರೆ ಸೊ ಲಾಸ್ ಆಗ್ತಕ್ಕಂಥ ಚಾನ್ಸಸ್ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಸೊ ಹಾಗಾಗಿ ಪ್ರಿನ್ಸಿಪಲ್ಸ್ ಆಫ್ ಹಾಗಾಗಿ ನೋಡಿ, ನೀವು ಬ್ಯಾಂಕ್ ಅನ್ನು ಅಬ್ಸರ್ವ್ ಮಾಡಿ, ಎಲ್ಲರಿಗೂ ಲೋನ್ಸ್ ಕೊಡಿ. ಕಡೆ ಪರ್ಸನಲ್ ಲೋನು ಕೊಡ್ತಾರೆ, ಹೌಸಿಂಗ್ ಲೋನು ಕೊಡ್ತಾರೆ, ಬಿಸ್ನೆಸ್ ಲೋನು ಕೊಡ್ತಾರೆ, ಜ್ಯುವೆಲರಿ ಲೋನು ಕೊಡ್ತಾರೆ, ಸೊ ಎಜುಕೇಶನ್ ಲೋನು ಕೊಡ್ತಾರೆ. ಅಂದ್ರೆ ಅವರು ಡೈವರ್ಸಿಫೈ ಮಾಡಿರ್ತಾರೆ ಅಂತ ಅರ್ಥ. ದಟ್ ಈಸ್ ವಾಟ್ ಪ್ರಿನ್ಸಿಪಲ್ಸ್ ಆಫ್ ಡೈವರ್ಸಿಫಿಕೇಶನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಕ್ರೆಡಿಟ್ ವರ್ತಿನೆಸ್ ಅಂತ ಇದೆ ನೋಡಿ. ಬಿಫೋರ್ ಗ್ರಾಂಟಿಂಗ್ ಲೋನ್ಸ್ ಅಂಡ್ ಅಡ್ವಾನ್ಸಸ್, ದ ಬ್ಯಾಂಕ್ ಶುಡ್ ಅಸೆಸ್ ದಿ ಬಾರೋಯರ್ ಕ್ಯಾರೆಕ್ಟರ್, ಬಾರೋಯರ್ repayment capacity, borrower capital, borrower collateral securities and conditions. ದಟ್ ಇಸ್ 5 C's ಅಂತ ಏನ್ ಕರಿತೀವಿ ಬಾರೋಯರ್ದು: ಕ್ಯಾರೆಕ್ಟರಿಸ್ಟಿಕ್ಸ್, ಕೆಪಾಸಿಟಿ, ಕ್ಯಾಪಿಟಲ್, ಕೊಲೆಕ್ಟ್ರಲ್ ಅಂಡ್ ಕಂಡೀಷನ್ಸ್ ನ ಟು ಡಿಟರ್ಮೈನ್ ದ ರೀಪೇಮೆಂಟ್ ಎಬಿಲಿಟಿಯನ್ನ ಡಿಟರ್ಮೈನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಅದು ಯಾರು ಬಾರೋಯರ್ನ ಕ್ರೆಡಿಟ್ ವರ್ತಿನೆಸ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಯಾರು ಸಾಲ ತಗೊಳ್ತಾನೆ ಆ ವ್ಯಕ್ತಿಯ ಪ್ರಾಮಾಣಿಕತೆ, ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಪ್ರಾಮಾಣಿಕತೆ. ಅಂದ್ರೆ ಸೊ ಅವನು ರೀಪೇಮೆಂಟ್ ಕರೆಕ್ಟಾಗಿ ಮಾಡ್ತಾನ, ಅವನ ಹತ್ರ ಕ್ಯಾಪಿಟಲ್ ಇದೆಯಾ, ಅವನ ಹತ್ರ ಕೊಲೆಟ್ರಲ್ ಸೆಕ್ಯೂರಿಟೀಸ್ ಇದೆಯಾ, ಎಲ್ಲ ಕಂಡೀಷನ್ನ ಫುಲ್ಫಿಲ್ ಮಾಡ್ತಾನ, ಎಲ್ಲದನ್ನ ನೋಡ್ಬೇಕಾಗುತ್ತೆ. ಈಗ ಸಿಬಿಲ್ ಸ್ಕೋರ್ ಅಂತ ಏನ್ ಕರಿತೀರಾ, ದಟ್ ಇಸ್ ಕ್ರೆಡಿಟ್ ವರ್ತಿನೆಸ್. ಆ ಸಿಬಿಲ್ ಸ್ಕೋರ್ ಅನ್ನ ನೋಡಿದ್ರೆ ಸೊ ಆ ಒಬ್ಬ ವ್ಯಕ್ತಿಯ ಹಳೆ ಸಾಲ ಏನೆಲ್ಲ ತಗೊಂಡಿದ್ದಾನೆ, ಏನೆಲ್ಲ ರೀಪೇಮೆಂಟ್ ಮಾಡಿದ್ದಾನೆ, ಎಲ್ಲ ಹಿಸ್ಟ್ರಿಯನ್ನ ನೋಡಿದಾಗ ಅವನ ಕ್ರೆಡಿಟ್ ವರ್ತಿನೆಸ್ ಹೇಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಅದು ನೋಡ್ಬಿಟ್ಟು ಗ್ರಾಂಟ್ ಮಾಡ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ಬೋದು. ದ ನೆಕ್ಸ್ಟ್ ಒನ್ ಹೇಳುತ್ತೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಬ್ಯಾಂಕ್ ಶುಡ್ ಸಪೋರ್ಟ್ ಸೆಕ್ಟರ್ ದಟ್ ಕಾಂಟ್ರಿಬ್ಯೂಟ್ ಟು ದಿ ಕಂಟ್ರೀಸ್ ಎಕಾನಮಿ ಡೆವಲಪ್ಮೆಂಟ್ ಸಚ್ ಆಸ್ ಅಗ್ರಿಕಲ್ಚರ್, SSI, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಅಂತ ಕರಿತೀವಿ. ಅಂದ್ರೆ ಸೊ ಪ್ರಿನ್ಸಿಪಲ್ಸ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಸೊ ರಾಷ್ಟ್ರೀಯ ಹಿತಾಸಕ್ತಿಯ ತತ್ವ ಅಂತ ಕರಿತೀವಿ. ರಾಷ್ಟ್ರೀಯ ಹಿತಾಸಕ್ತಿಯ ತತ್ವ ಅಂತ ಅಂದ್ರೆ ಬ್ಯಾಂಕ್ಗಳು ಸೊ ಬರೀ ಲಾಭವನ್ನ ಮಾಡೋ ಕಡೆ ಗಮನ ಕೊಡಬಾರ್ದು, ಅಲಾಂಗ್ ವಿತ್ ಅರ್ನಿಂಗ್ ಪ್ರಾಫಿಟ್. ಸೊ ಡೆವಲಪ್ಮೆಂಟ್ ಆಫ್ ನೇಷನ್ ಎಕಾನಮಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಕಡೆ ಅವರು ಗಮನ ಹರಿಸಬೇಕಾಗುತ್ತೆ. ಸೊ ಅಂದ್ರೆ ನಮ್ಮ ಒಂದು ದೇಶದ ಆರ್ಥಿಕ ಪ್ರಗತಿಯನ್ನ ಮತ್ತೆ ಸರ್ಕಾರದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಪೂರೈಸಲಿಕ್ಕೆ ಸಾಲವನ್ನ ನೀಡಬೇಕಾಗುತ್ತೆ. ಲೈಕ್ ಅಗ್ರಿಕಲ್ಚರ್ ಕೊಡೋದಾಗಿರ್ಬೋದು, ಈ SSI ಕೊಡೋದಾಗಿರ್ಬೋದು, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ಗೆ ಕೊಡ್ತಕ್ಕಂಥದ್ದಾಗಿರ್ಬೋದು. ಸೊ ಇದೆಲ್ಲದೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು ಫಾರ್ ದಿ ಪರ್ಪಸ್ ಆಫ್ ಟು ಡೆವಲಪ್ಮೆಂಟ್ ಆಫ್ ನೇಷನ್ ಎಕಾನಮಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಇರ್ತಕ್ಕಂಥದ್ದು. ಅದು ಒಂದು ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಜೊತೆಗೆ ಪ್ರಿನ್ಸಿಪಲ್ಸ್ ಆಫ್ ಪ್ರಾಪರ್ ಡಾಕ್ಯುಮೆಂಟೇಶನ್ಸ್ ಅಂತ ಕರಿತೀವಿ. ಪ್ರಿನ್ಸಿಪಲ್ಸ್ ಆಫ್ ಪ್ರಾಪರ್ ಡಾಕ್ಯುಮೆಂಟೇಶನ್ಸ್ ಅಂತ ಹೇಳಿದ್ರೆ ಏನಿಲ್ಲ, ಆಲ್ ಲೋನ್ಸ್ ಅಂಡ್ ಅಡ್ವಾನ್ಸಸ್, ಯಾವುದೇ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಆಗಲಿ, ಲೋನ್ ಅಗ್ರಿಮೆಂಟ್ಸು, ಸೆಕ್ಯೂರಿಟಿ ಡಾಕ್ಯುಮೆಂಟ್ಸು, ಗ್ಯಾರಂಟೀಸು, ಲೀಗಲ್ ಫಾರ್ಮಾಲಿಟಿ ಶುಡ್ ಬಿ ಕಂಪ್ಲೀಟೆಡ್ ಪ್ರಾಪರ್ಲಿ ಟು ಅವಾಯ್ಡ್ ದ ಫ್ಯೂಚರ್ ಡಿಸ್ಪ್ಯೂಟ್. ಪ್ರಾಪರ್ ಆಗಿ ಡಾಕ್ಯುಮೆಂಟೇಶನ್ಸ್ ಇರಬೇಕು. ಒಂದು ಲೋನ್ಸ್ ಅನ್ನ ಕೊಡೋದ್ರಿಂದ ಹಿಡಿದು ಅದನ್ನ ರೀಪೇಮೆಂಟ್ ಮಾಡೋವರೆಗೂ ಏನೆಲ್ಲ ಡಾಕ್ಯುಮೆಂಟ್ಸ್ ಬರುತ್ತೆ, ಪ್ರೊಸೀಜರ್ಸ್ ಬರುತ್ತೆ, ಎಲ್ಲದನ್ನ ಕೂಡ ಪ್ರಾಪರ್ ಆಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಬಿಕಾಸ್ ಆಫ್ ಟು ಅವಾಯ್ಡ್ ಫ್ಯೂಚರ್ ಡಿಸ್ಪ್ಯೂಟ್ಸ್, ಫ್ಯೂಚರ್ ಡೇಸಲ್ಲಿ ಪ್ರಾಬ್ಲಮ್ಸ್ ಆಗ್ತಕ್ಕಂಥದ್ದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಪ್ರಾಪರ್ ಡಾಕ್ಯುಮೆಂಟೇಶನ್ಸ್ ಇರಬೇಕು. ಲೋನ್ ಅಗ್ರಿಮೆಂಟ್ ಆಗಿರ್ಬೋದು, ಸೆಕ್ಯೂರಿಟಿ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಗ್ಯಾರಂಟಿ ಆಗಿರ್ಬೋದು,
ಫಾರ್ಮಾಲಿಟೀಸ್ ಆಗಿರ್ಬೋದು ಎಲ್ಲದೂ ಕೂಡ ಪ್ರಾಪರ್ ಆಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಬಿಕಾಸ್ ಆಫ್ ಟು ಅವಾಯ್ಡ್ ಫ್ಯೂಚರ್ ಡಿಸ್ಪ್ಯೂಟ್ಸ್, ಫ್ಯೂಚರ್ ಪ್ರಾಬ್ಲಮ್ಸನ್ನು ಅವಾಯ್ಡ್ ಮಾಡಬೇಕು ಅಂದರೆ ಪ್ರಾಪರ್ ಡಾಕ್ಯುಮೆಂಟೇಷನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ದೆನ್ ಲಾಸ್ಟ್ ಒನ್, ಪ್ರಿನ್ಸಿಪಲ್ಸ್ ಆಫ್ ರೀಪೇಮೆಂಟ್ ಕೆಪಾಸಿಟಿ. ಅಂದರೆ ದಿ ಬ್ಯಾಂಕ್ ಶುಡ್ ಎನ್ಶೂರ್ ದಟ್ ದ borrower has sufficient income or sufficient cash flow to repay the loan and interest according to the agreed schedule. That is the principles of repayment capacity ಅಂತ ಹೇಳಿದ್ರೆ, ಯಾರು ಲೋನ್ಸನ್ನು ತಗೊಳ್ತಾನೆ ಆ ತಗೊಳ್ತಕ್ಕಂಥ ವ್ಯಕ್ತಿಗೆ ಆ ಬಾರೋ ಮಾಡಿರೋ ಲೋನನ್ನು ರೀಪೇಮೆಂಟ್ ಮಾಡಲಿಕ್ಕೆ ಕೆಪಾಸಿಟಿ ಇದೆಯಾ, ಅವ್ರ ಹತ್ರ ಇನ್ಕಮ್ ಇದೆಯಾ, ಸಫಿಷಿಯೆಂಟು ಕ್ಯಾಶ್ ಫ್ಲೋ ಬರ್ತಾ ಇದೆಯಾ, ರೀಪೇಮೆಂಟನ್ನು ಲೋನನ್ನು ರೀಪೇಮೆಂಟ್ ಮಾಡ್ತಾನೆ ಅಲಾಂಗ್ ವಿತ್ ಇಂಟ್ರೆಸ್ಟ್ ಜೊತೆಗೆ ಅವರು ಎಷ್ಟು ಲೋನ್ಸನ್ನು ತಗೊಳ್ತಾರೆ ಅಷ್ಟು ರೀಪೇಮೆಂಟ್ ಮಾಡ್ತಾರಾ ಹೇಗೆ ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ದಟ್ ಈಸ್ ವಾಟ್ ಪ್ರಿನ್ಸಿಪಲ್ಸ್ ಆಫ್ ರೀಪೇಮೆಂಟ್ ಕೆಪಾಸಿಟಿ ಅಂತ ಕರಿತಾ ಹೋಗ್ತೀವಿ. ಫಾರ್ ಎನ್ ಎಕ್ಸಾಂಪಲ್ ನೋಡಿ, ಒಬ್ಬ ವ್ಯಕ್ತಿ ತಿಂಗಳಿಗೆ 50,000 ರೂಪಾಯಿ ಸಾಲ ತಗೊಳ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಸೊ 50,000 ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗೆ ಟೋಟಲ್ ಇನ್ಕಮು ಒಂದು ತಿಂಗಳಿಗೆ 50,000 ಬರ್ತಾ ಇದೆ ಅನ್ಕೊಳ್ಳಿ. ಸೊ ಅವನು ಲೋನನ್ನು ತಗೊಳ್ತಾನೆ ಅಂತ ಹೇಳಿದ್ರೆ ಅವರ ಒಂದು ಇ ಎಮ್ ಐ ಏನು ಬರುತ್ತೆ, ಸೊ 60,000 ಬರುವಂತೆ ಸಾಲವನ್ನು ನೀಡಬಾರ್ದು. 50,000 ಇನ್ಕಮ್ ಬರ್ತಾ ಇದೆ, ಬಟ್ ನೀನೇನಾದ್ರು ಸಾಲ ಕೊಡ್ತೀಯ, ಇ ಎಮ್ ಐ 60,000 ಬರ್ತಾ ಇದೆ ಅಂದರೆ ಅವನಿಗೆ ರೀಪೇಮೆಂಟ್ ಕೆಪಾಸಿಟಿ ಇಲ್ಲ, ಯಾಕೆಂದ್ರೆ ಅವನಿಗೆ ಬರೋದೇ 50,000 ಇನ್ಕಮು. ಸೊ ಹಾಗಾಗಿ ಆತನ ಯಾರು ಬಾರೋ ಇರ್ತಾರೆ ಅವರ ಇನ್ಕಮ್ ಏನಿರುತ್ತೆ ಅದರಲ್ಲಿ 30-40% ಅಮೌಂಟ್ ಇ ಎಮ್ ಐ ಬರುವಷ್ಟು ಮಾತ್ರನೇ ಸಾಲ ಕೊಡಬೇಕಾಗುತ್ತೆ. ಯೂಶಲಿ ಬ್ಯಾಂಕ್ಗಳು ಏನು ಮಾಡ್ತಾರೆ, ನಿಮ್ಗೆ ಎಷ್ಟೇ ಇನ್ಕಮ್ ಇದ್ರೂ ಕೂಡ 30-40% ಅಷ್ಟು ಇ ಎಮ್ ಐ ಬರಬೇಕು, ಆ ಥರದ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ಗ್ರಾಂಟ್ ಮಾಡ್ತಕ್ಕಂಥದ್ದು. ಸೊ ಇದು ಪ್ರಿನ್ಸಿಪಲ್ಸ್ ಆಫ್ ಬ್ಯಾಂಕ್ ಲೆಂಡಿಂಗ್ ಅಂತ ಕರಿತೀವಿ. ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇದು. ಸೊ ಎಕ್ಸ್ಪ್ಲೈನ್ ದ ಸೌಂಡ್ ಪ್ರಿನ್ಸಿಪಲ್ಸ್ ಆಫ್ ಬ್ಯಾಂಕ್ ಲೆಂಡಿಂಗ್ ಅಂತ ಕೇಳ್ತಾರೆ. ಪ್ರಿನ್ಸಿಪಲ್ಸ್ ಆಫ್ ಸೇಫ್ಟಿ, ಪ್ರಿನ್ಸಿಪಲ್ಸ್ ಆಫ್ ಲಿಕ್ವಿಡಿಟಿ, ಪ್ರಿನ್ಸಿಪಲ್ಸ್ ಆಫ್ ಪ್ರಾಫಿಟಬಿಲಿಟಿ, ಪ್ರಿನ್ಸಿಪಲ್ಸ್ ಆಫ್ ಪರ್ಪಸ್, principles of security, principles of diversification, principles of credit worthiness, national interest, proper documentation and repayment ಕೆಪಾಸಿಟಿ ಅಂತ ಕರಿತೀವಿ. ಸೊ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.